ಹಿಂದಿನ ಭಾಗದಲ್ಲಿ ಸಾಕ್ಷಿ ಕೂಡ ಪ್ರವೀಣ್ ಮೇಲೆ ಪ್ರೀತಿಯಾಗಿರುತ್ತೆ. ಪ್ರವೀಣ್ ಕೂಡ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಯಾವಾಗಲೂ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದ ಎರಡು ಮನಸ್ಸುಗಳು ಇವಾಗ ಹತ್ರ ಆಗೋ ಯೋಚನೆ ಮಾಡ್ತಾ ಇವೆ. ಆದರೆ ಒಂದು ಕಡೆ ಸುಮತಿಗೆ ಮಗ ಸೊಸೆ ಮೇಲೆ ಬಂದಿರೋ ಅನುಮಾನ ಇನ್ನೂ ಜಾಸ್ತಿನೇ ಆಗಿದೆ. ಹೀಗಿರುವಾಗ ಮುಂದೆ ಇವರಿಬ್ಬರ ಜೀವನ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಸಾಕ್ಷಿ ಮತ್ತು ಪ್ರವೀಣ್ ಇಬ್ಬರಿಗೂ ಪ್ರೀತಿ ಆಗಿರೋದೇನೋ ನಿಜ, ಆದರೆ ಅದನ್ನು ಹೇಗೆ ಹೇಳ್ಕೊಳ್ಳೋದು ಅನ್ನೋದೇ ಅವರಿಬ್ಬರ ಚಿಂತೆ ಆಗಿರುತ್ತೆ. ಲೋ ಮಗ, ಯಾಕೋ ಸಾಕ್ಷಿ ನನಗೆ ಇವಾಗ ತುಂಬ ಇಷ್ಟ ಆಗ್ತಿದ್ದಾಳೆ ಕಣೋ. ಏನೋ ಗೊತ್ತಿಲ್ಲ ಕಣೋ. ಮೊದಲು ಯಾವಾಗ ಈ ಮದುವೆ ಅನ್ನೋದ್ರಿಂದ ಡಿವೋರ್ಸ್ ತೊಗೊಂಡು ಅವಳಿಂದ ಯಾವಾಗ ದೂರ ಆಗ್ತೀನೋ ಅನ್ನಿಸ್ತಿತ್ತು. ಆದರೆ ಇವಾಗ ಯಾಕೋ ಯಾವಾಗಲೂ ಅವಳನ್ನೇ ನೋಡ್ತಿರ್ಬೇಕು, ಅವಳ ಜೊತೆನೇ ಮಾತಾಡ್ತಿರ್ಬೇಕು ಅನ್ಸುತ್ತೆ ಕಣೋ. ಅವಳು ನನ್ನ ತಂದೆ ತಾಯಿನ ಅವಳು ಸ್ವಂತದವ್ರು ಹಾಗೇನೆ ನೋಡ್ಕೋತಾಳೆ ಕಣೋ. ಅವಳು ಸ್ವಲ್ಪ ಹೊತ್ತು ನನ್ನ ಎದುರಿಗೆ ಕಾಣಲಿಲ್ಲ ಅಂದರೆ ನನಗಂತೂ ತುಂಬ ಸಂಕಟ ಆಗುತ್ತೆ. ಎಲ್ಲಿ ಹೋಗಿದ್ದಾಳೋ ಅಂತ ಚಡಪಡಿಸ್ಬಿಡ್ತೀನಿ. ಅಂದರೆ ನಿನಗೆ ಸಾಕ್ಷಿ ಇಷ್ಟ ಆಗಿದ್ದಾಳೆ ಅಂತ ಆಯಿತು ಮಚ್ಚ. ಈ ವಿಷಯ ಕೇಳಿ ನನಗಂತೂ ತುಂಬ ಖುಷಿ ಆಯಿತು ಕಣೋ. ಸಾಕ್ಷಿ ತುಂಬ ಒಳ್ಳೆ ಹುಡುಗಿ ಕಣೋ ಮಚ್ಚ. ಹೌದು, ಈ ವಿಷಯನ ಸಾಕ್ಷಿಗೆ ಹೇಳಿದೀಯಾ ನೀನು? ಅವಳೇನು ಹೇಳಿದ್ಲು? ಇಲ್ಲ ಕಣೋ, ನಾನೇನೂ ಹೇಳಲೇ ಇಲ್ಲ. ಯಾಕೋ ಹೇಳಲಿಲ್ಲ? ನೀನೇನಾದರೂ ಹೇಳಿದರೆ ತಾನೇ ಅವಳಿಗೂ ಗೊತ್ತಾಗೋದು. ಅವಳ ಮನಸ್ಸಲ್ಲಿ ಏನಿದೆ ಅಂತ ಆವಾಗಲೇ ತಾನೇ ನಿನಗೂ ಗೊತ್ತಾಗೋದು. ಅದು ಹಾಗಲ್ಲ ಮಚ್ಚ. ಸಾಕ್ಷಿಗೆ ಮೊದಲಿಂದನೂ ನನ್ನ ಕಂಡ್ರೆ ಆಗಲ್ಲ ಕಣೋ. ಅವಳಿಗೆ ಹುಡುಗರಂದ್ರೇ ಇಷ್ಟ ಇಲ್ಲ. ಹಾಗಿರುವಾಗ ನನ್ನ ಪ್ರೀತಿ ಬಗ್ಗೆ ಹೇಳಿದ್ರೆ ಅವಳು ಒಪ್ಕೋತಾಳೆ ಅನ್ನೋ ಯಾವ ನಂಬಿಕೆನೂ ನನಗಿಲ್ಲ ಕಣೋ. ಅದಕ್ಕೆ ನೋಡು, ನೀನು ಹೀಗೆಲ್ಲ ಯೋಚನೆ ಮಾಡಬೇಡ. ನಿನ್ನ ಮನಸ್ಸಲ್ಲಿರೋದನ್ನ ನೀನು ಬಾಯ್ಬಿಟ್ಟು ಹೇಳು. ಆವಾಗಲೇ ತಾನೇ ಅವಳ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗೋದು. ಒಂದು ಕಡೆ ಪ್ರವೀಣ್ ತನ್ನ ಪ್ರೀತಿ ಬಗ್ಗೆ ತನ್ನ ಗೆಳೆಯನ ಹತ್ರ ಹಂಚ್ಕೊಳ್ತಾನೆ. ಇನ್ನೊಂದು ಕಡೆ ಸಾಕ್ಷಿ ಕೂಡ ತನ್ನ ಪ್ರೀತಿನ ಪ್ರವೀಣ್ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಸುಮತಿಗೆ ಮಕ್ಕಳ ಈ ಪ್ರೀತಿ ಬಗ್ಗೆ ಯಾವುದೇ ಸುಳಿವು ಇರಲ್ಲ. ಮಗ ಸೊಸೆ ಮಧ್ಯೆ ಏನೋ ಇರೋದಂತೂ ನಿಜ. ಅದನ್ನು ಹೇಗಾದರೂ ಸರಿ ಮಾಡಬೇಕು ಅಂತ ಅವಳ ಪ್ರಯತ್ನನ ಅವಳು ಮಾಡ್ತಾನೆ ಇರ್ತಾಳೆ. ಮಾರನೇ ದಿನ ಬೆಳಗ್ಗೆ, ಅರೆ ಇದೇನಿದು? ಈ ಸೀರೆ ಯಾರು ತಂದಿರೋದು? ನೋಡೋಕೆ ತುಂಬ ಚೆನ್ನಾಗಿದೆ. ಅತ್ತೆ ಏನಾದರೂ ಅವ್ರ ಸೀರೆನ ಮರೆತು ಇಲ್ಲೇ ಬಿಟ್ಟು ಹೋದ್ರಾ? ನೋಡೋಣ, ಅವ್ರನ್ನ ಕೇಳಿ ನೋಡ್ತೀನಿ. ಅತ್ತೆ, ಈ ಸೀರೆ ನನ್ನ ರೂಮಲ್ಲಿತ್ತು, ನಿಮ್ದ ಅತ್ತೆ? ಒಂದು ಸಾರಿ ನೋಡಿ. ಇಲ್ಲಮ್ಮ ಸಾಕ್ಷಿ, ನನ್ನ ಸೀರೆ ಅಲ್ಲ ಇದು. ನನ್ನ ಹತ್ರ ಈ ಥರದ್ದು ಯಾವುದು ಸೀರೆನೇ ಇಲ್ಲ ಕಣಮ್ಮ. ಓ ಹೌದಾ, ಮತ್ತೆ ಯಾರು ಇಟ್ಟಿರ್ಬೋದು ಅತ್ತೆ ಈ ಸೀರೆನ? ಸಾಕ್ಷಿ, ನಿನ್ನ ಗಂಡನ ಒಂದು ಸಾರಿ ಕೇಳು, ಅವನೇ ತಂದಿರ್ತಾನೆ ತನ್ನ ಹೆಂಡತಿಗೆ ಅಂತ. ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು? ಅವರು ನನಗೋಸ್ಕರ ಸೀರೆ ತರೋದಾ? ಇಲ್ಲ ಅತ್ತೆ. ಅಯ್ಯೋ, ಯಾಕೆ ಹೀಗೆ ಹೇಳ್ತೀಯಾ? ನಿನ್ನ ಗಂಡ ನಿನಗೆ ಸೀರೆ ತರದೆ ಪಕ್ಕದ ಮನೆಯವನ ಹೆಂಡತಿಗೆ ಸೀರೆ ತರೋಕ್ಕಾಗತ್ತೇನೆ? ನೀನು ಒಳ್ಳೆ ಹುಡುಗಿ ಕಣೆ ಸಾಕ್ಷಿ. ಅಯ್ಯೋ ಹಾಗಲ್ಲ ಅತ್ತೆ ನಾನು ಹೇಳಿದ್ದು. ಸಡನ್ನಾಗಿ ಯಾಕೆ ಸೀರೆ ತಂದಿದ್ದಾರೆ ಅಂತ. ಏ ಹಾಗೂ ಇಲ್ಲ ಹೀಗೂ ಇಲ್ಲ. ನೀನು ಮೊದಲು ಹೋಗಿ ಈ ಸೀರೆ ಉಟ್ಕೊಂಡು ಬಾ, ಹೋಗು. ಹೇಗೆ ಕಾಣ್ತೀಯ ನೋಡೋಣ, ಬೇಗ ಬೇಗ ಹೋಗು. ಅಯ್ಯೋ ಅತ್ತೆ, ಯಾರು ಇಟ್ಟಿರೋದೋ ಏನೋ, ಏನು ಗೊತ್ತಿಲ್ಲದೆ ಹೇಗೆ ಉಟ್ಕೊಳ್ಳೋದು ನಾನು? ಸರಿ ಹಾಗಾದ್ರೆ ಹೋಗಿ ನಿನ್ನ ಗಂಡನ ಒಂದು ಮಾತು ಕೇಳು, ಅವನೇ ಹೇಳ್ತಾನೆ. ಓ ಅವನೇ ಬಂದ ನೋಡು. ನೀನು ಏನು ಕೇಳ್ಬೇಕು ಅನ್ಕೊಂಡಿಯೋ ಕೇಳು, ಅವನೇ ಹೇಳ್ತಾನೆ. ಏನಮ್ಮ ಅದು? ಅರೆ, ನಾನು ಕೇಳ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಹಾಗೆ ಹೋದ್ಯಲ್ಲಮ್ಮ. ಸಾಕ್ಷಿ, ಏನು ವಿಷಯ ಹೇಳು. ಅದು ಪ್ರವೀಣ್, ಈ ಸೀರೆ ನಮ್ಮ ರೂಮಲ್ಲಿತ್ತು, ನೀವು ತಂದಿದ್ದ ಇದನ್ನ? ಇಲ್ಲ ಸಾಕ್ಷಿ, ನಾನು ಯಾವ ಸೀರೆನೂ ತಂದಿಲ್ಲ. ಅಮ್ಮನ ಒಂದ್ಸಾರಿ ಕೇಳು ನೀನು. ನಿನ್ನ ಗಂಡ ಹೇಳಿದ್ನ ಸಾಕ್ಷಿ? ಇಲ್ಲ ಅತ್ತೆ, ಅವ್ರು ತಂದಿರೋದಲ್ವಂತೆ. ಮತ್ತು ಯಾರು ತಂದಿರಬಹುದು? ಅಯ್ಯೋ ಸಾಕ್ಷಿ, ಅವನು ಯಾವಾಗಲೂ ಹಾಗೆ ತರೋದು ತರ್ತಾನೆ, ಆದರೆ ನಾನೇ ತಂದೆ ಅಂತ ಮಾತ್ರ ಹೇಳಲ್ಲ. ಅವಾಗ ನನಗೂ ಏನಾದರೂ ತರ್ತಿದ್ದ, ಹೀಗೆ ಹೇಳ್ತಿದ್ದ ಅವನು. ಹೌದಾ ಅತ್ತೆ, ನೀವು ಹೇಳ್ತಿರೋದು ನಿಜಾನಾ? ಈ ಸೀರೆನ ಅವರೇ ತಂದಿರ್ತಾರ ಅತ್ತೆ? ಅಯ್ಯೋ ನಿಜ ಕಣೆ ಸಾಕ್ಷಿ, ಅವನು ತರದೆ ನಿನಗೆ ಮತ್ತೆ ಯಾರು ತಂದುಕೊಡ್ತಾರೆ ಹೇಳು? ಸುಮತಿ, ಮಗ ಸೊಸೆ ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂದ್ಕೊಂಡು ಮಗ ಸೊಸೆನ ಒಂದು ಮಾಡೋ ಕೆಲಸನ ತುಂಬ ಚೆನ್ನಾಗೇ ಶುರು ಮಾಡಿರ್ತಾಳೆ. ಹೆಣ್ಮಕ್ಳು ಚಿಕ್ಕ ಪುಟ್ಟ ವಿಷಯಕ್ಕೂ ಮನಸೋಲ್ತಾರೆ. ಹಾಗಾಗಿ ಸುಮತಿ ತಾನು ತಂದಿರೋ ಸೀರೆನ ಮಗನೇ ತಂದಿದ್ದಾನೆ ಅಂತ ಸಾಕ್ಷಿ ಹತ್ರ ಹೇಳ್ತಾಳೆ. ಪಾಪ ಸಾಕ್ಷಿ ಕೂಡ ಅದನ್ನೇ ನಿಜ ಅಂತ ನಂಬ್ತಾಳೆ. ದಿನ ಕಳೆದಂಗೂ ಇಬ್ರು ಮನಸ್ಸಲ್ಲೂ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಆದರೆ ಹೇಳ್ಕೊಂಡ್ರೆ ಎಲ್ಲಿ ಒಪ್ಕೊಳ್ಳಲ್ವೋ ಅಂತ ತುಂಬ ಭಯ ಇರುತ್ತೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ
ಸುಮತಿ, ಸಾಕ್ಷಿ, ಪ್ರವೀಣ್ ಎಲ್ಲರೂ ಸೇರಿ ರೆಸ್ಟೋರೆಂಟಿಗೆ ಊಟಕ್ಕೆ ಅಂತ ಬಂದಿರ್ತಾರೆ. ಹಾಯ್ ಪ್ರವೀಣ್. ಹಾಯ್ ಆಂಟಿ. ಓ, ಇದ್ಯಾರು ನಿಮ್ಮ ಸೊಸೆನಾ? ಕಾವ್ಯ, ನಿನಗ್ಯಾಕೆ? ಅವಳು ಯಾರಾದರೂ ಆಗಿರಲಿ, ನಿನಗೂ ನಮಗೂ ಸಂಬಂಧ ಇಲ್ಲ ತಾನೇ. ಹಾಗಿರುವಾಗ ನಿನ್ನ ಪಾಡಿಗೆ ನೀನಿರು, ನಮ್ಮ ಸುದ್ದಿಗೆ ಬರಬೇಡ. ಅಯ್ಯೋ, ಯಾಕಂಟಿ ಹೀಗೆ ಹೇಳ್ತಾ ಇದ್ರಾ? ಇಷ್ಟು ದಿನ ಸಂಬಂಧ ಇಲ್ಲದೆ ಇದ್ರೆ ಏನಂತೆ? ಇನ್ಮೇಲಿಂದ ಮತ್ತೆ ಸಂಬಂಧ ಮಾಡ್ಕೊಳ್ಳೋಣ, ಏನಂತೀರಾ? ಏನು ಮಾತಾಡ್ತಾ ಇದೆಯಾ ಕಾವ್ಯ ನೀನು? ಕಾವ್ಯ, ನಿನಗೆ ಯಾಕೆ ನಮ್ಮ ಬಗ್ಗೆ ಚಿಂತೆ? ದಯವಿಟ್ಟು ಹೊರಟೋಗು ಇಲ್ಲಿಂದ. ಅರೆ ಇರು ಪ್ರವೀಣ್, ನಿನ್ನ ಬಗ್ಗೆ ನಿಮ್ಮ ತಾಯಿಗೆ ಗೊತ್ತಾಗೋದು ಬೇಡವಾ? ನೀವಿಬ್ರು ಗಂಡ ಹೆಂಡತಿ ಅಂತೂ ಏನು ಹೇಳ್ದೆ ಎಲ್ಲನೂ ಮುಚ್ಚಿಟ್ಟಿದ್ದೀರಾ. ಸೊ ನಾನೇ ನಿಮ್ಮ ತಾಯಿಗೆ ಹೇಳ್ತೀನಿ. ನೋಡು ಕಾವ್ಯ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಮ್ಮನೆ ವಿಷಯಕ್ಕೆ ನೀನು ತಲೆ ಹಾಕಬೇಡ. ಅವಳಿಗೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಿನೇ ಅಭ್ಯಾಸ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ. ಮಗನೇ, ನಾಯಿ ಬೊಗಳಿದ್ರೆ ಏನು ದೇವಲೋಕ ಹಾಳಾಗಲ್ಲ ಬಿಡು. ವಾವ್, ಎಂಥ ಮಾತು ಹೇಳ್ಬಿಟ್ರಿ ಆಂಟಿ. ನಾಯಿ ಬೊಗಳ್ದೇ ಇದ್ರು ಬೊಗಳಿದ್ರು ದೇವಲೋಕದಲ್ಲಿರೋ ದೇವತೆ ಮಾತ್ರ ಹೋಗ್ತಾಳೆ ಅಲ್ವಾ ಪ್ರವೀಣ್? ಏನು ಮಾತಾಡ್ತಾ ಇದೆಯಾ ಕಾವ್ಯ ನೀನು? ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಸ್ವಲ್ಪ. ಏನು ಆಂಟಿ ನೀವು ನಿಮ್ಮನೆ ಬಗ್ಗೆನೇ ಏನೂ ತಿಳ್ಕೊಳ್ದೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ನಿಮ್ಮ ಮಗ ಸೊಸೆ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಳ್ಳಿ ಆಂಟಿ. ಏನು ಕಾವ್ಯ, ಏನು ಮಾತಾಡ್ತಾ ಇದೆಯಾ? ನನ್ನ ಮಗ ಸೊಸೆ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದು ನಿನಗೇನು ಗೊತ್ತು? ಕಾವ್ಯ, ಇವಾಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನೆ ಇರು. ಮಗನೇ, ಅವಳು ಏನು ಹೇಳ್ತಾಳೋ ಹೇಳಿ ಬಿಡೋ. ಇದಪ್ಪ ತಾಯಿ ಅಂದರೆ ಅದೇನಿಲ್ಲ ಆಂಟಿ. ನಾನಂತೂ ನಿಮ್ಮ ಮನೆ ಸೊಸೆ ಆಗೋಕ್ಕಾಗಿಲ್ಲ ಅನ್ನೋಕ್ಕಿಂತ ನೀವೇ ಮಾಡ್ಕೊಂಡಿಲ್ಲ. ಆದರೆ ಇವಾಗ ಬಂದಿರೋ ಸೊಸೆ ಇನ್ನೂ ತುಂಬ ದಿನ ಇರ್ತಾಳೋ ಇಲ್ವೋ? ಐ ಥಿಂಕ್ ಇರಲ್ಲ. ಹಾಗಾಗಿ ಯಾಕೆ ನೀವು ನನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಬಾರ್ದು ಅಂತ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಯ್ಯೋ, ತುಂಬ ಸಿಂಪಲ್ ಆಂಟಿ. ಆದರೂ ನಿಮ್ಗೆ ಇನ್ನೂ ಅರ್ಥ ಆಗಿಲ್ವಾ? ನಿಮ್ಮ ಮಗ ಸೊಸೆ ಮದುವೆಗಿಂತ ಮುಂಚೆನೇ ಡಿವೋರ್ಸ್ ತಗೋಬೇಕು ಅಂತ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಪ್ರವೀಣ, ಇದೇನು ಹೇಳ್ತಿದ್ದಾಳೋ ಇವಳು? ಅದು ಅಮ್ಮ, ಅದು ಏನಿಲ್ಲ ಅಮ್ಮ. ಅಯ್ಯೋ, ಇದೇ ಸತ್ಯ ಆಂಟಿ. ಅಯ್ಯೋ ಮಗನೇ, ಪ್ರವೀಣ ಎದೆ ನೋಯ್ತಾ ಇದೆ ಕಣೋ, ಆಗ್ತಿಲ್ಲ ನನಗೆ. ಕಾವ್ಯ ಹೇಳಿದ ಮಾತು ಕೇಳಿ ಸುಮತಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸುಮತಿನ ಆದಷ್ಟು ಬೇಗ ಹಾಸ್ಪಿಟಲ್ಗೂ ಸೇರಿಸ್ಕೋತಾರೆ. ಆದರೆ ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರುತ್ತೆ. ನೋಡಿ, ನಾವೇನು ಮಾಡೋಕ್ಕಾಗ್ತಿಲ್ಲ. ಅವ್ರು ಯಾವುದೋ ವಿಷಯಕ್ಕೆ ತುಂಬ ಶಾಕ್ ಆಗಿದ್ದಾರೆ. ಟ್ರೀಟ್ಮೆಂಟ್ಗೆ ಅವ್ರ ಬಾಡಿ ಬೇರೆ ರೆಸ್ಪಾಂಡ್ ಮಾಡ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಮನೆಯವ್ರು ಎಲ್ರಿಗೂ ಇರೋ ಎಲ್ಲ ವಿಷಯನೂ ಗೊತ್ತಾಗಿರತ್ತೆ. ಸುಮತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಏನು ಮಾಡಬೇಕು ಅಂತ ಪ್ರವೀಣ್ಗೆ ಏನೂ ಅರ್ಥನೇ ಆಗ್ತಿರಲ್ಲ. ಲೋ ಪ್ರವೀಣ್, ಅಮ್ಮ ಹೀಗಾಗೋಕೆ ನೀವಿಬ್ಬರೇ ಕಾರಣ ಕಣೋ. ನೀವಿಬ್ಬರು ಗಂಡ ಹೆಂಡತಿ ಸರಿ ಇದ್ದಿದ್ರೆ ಅಮ್ಮ ಇವತ್ತು ಚೆನ್ನಾಗಿರ್ತಾಯಿದ್ರು. ನಿನಗಿನ್ನೂ ಟೈಮ್ ಇದೆ ಕಣೋ. ನಿನ್ನ ಪ್ರೀತಿನ ಸಾಕ್ಷಿಗೆ ಹೇಳು. ಅಟ್ಲೀಸ್ಟ್ ಅವಾಗಾದರೂ ಅಮ್ಮ ಹುಷಾರಾಗ್ತಾರೆ ಅನಿಸುತ್ತೆ. ನೀನು ಹೇಳೋದೇನೋ ಸರಿ ಕಣೋ, ಆದರೆ ಸಾಕ್ಷಿ ನನ್ನ ಒಪ್ಕೊಂಡಿಲ್ಲ ಅಂದರೆ ಆಮೇಲೆ ಅವಳು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವೇನೋ. ಒಂದ್ಸಾರಿ ನೀನೇ ಯೋಚನೆ ಮಾಡು. ನಿನಗೇನು ತಲೆ ಕೆಟ್ಟಿದ್ಯಾ? ನೋಡು, ನಿನ್ನತ್ತೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಪ್ರವೀಣ್ ಒಪ್ಕೊಳ್ತಾರೋ ಇಲ್ವೋ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ಯಲ್ಲ. ನಿನ್ನ ಥರ ಅವ್ರಿಗೂ ನಿನ್ನ ಮೇಲೆ ಪ್ರೀತಿ ಆಗಿರ್ಬೋದಲ್ವಾ? ನೀನು ಹೇಳಿದರೆ ತಾನೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದು. ನೋಡಿ, ಸುಮತಿಯವರು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ. ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ, ಸ್ವಲ್ಪ ಒಳಗೆ ಬರ್ತೀರಾ? ಅಮ್ಮ, ನಿನಗೇನೂ ಆಗಲ್ಲ, ಹೆದರಬೇಡಮ್ಮ. ನೀನು ನಮ್ಮ ಜೊತೆ ಖುಷಿಯಾಗಿರ್ತೀಯ. ಬೇಡ ಮಗನೆ, ನನ್ನ ಪ್ರಪಂಚನೇ ನೀವಿಬ್ಬರೇ ಬೇರೆ ಬೇರೆ ಆಗ್ತಿದ್ದೀರಾ ಅಂತ ಗೊತ್ತಾದ್ಮೇಲೂ ನಾನು ಬದುಕಿದ್ದು ಏನು ಮಾಡಲಿ ಹೇಳು? ನಾನು ಹೋಗೋದೇ ಸರಿ ಕಣೋ. ಅತ್ತೆ ನೋಡಿ, ನೀವು ಅಂದ್ಕೊಂಡು ಹಾಗೆ ನಾನು ಎಲ್ಲಿಗೂ ಹೋಗಲ್ಲ ನಿಮ್ಮ ಮಗನ ಬಿಟ್ಟು. ನನಗೆ ನಿಮ್ಮ ಮಗ ಅಂದರೆ ತುಂಬ ಇಷ್ಟ ಅತ್ತೆ. ನಾನೆಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ಹೌದಮ್ಮ, ನನಗೂ ಸಾಕ್ಷಿ ಅಂದರೆ ತುಂಬ ಇಷ್ಟ. ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತೀವಿ. ನೀನು ಸಾಯೋ ಮಾತೆಲ್ಲ ಆಡಬೇಡಮ್ಮ, ಬೇಗ ಹುಷಾರಾಗು. ನಿಜಾನೇನ್ರೋ? ಸರಿ, ಹಾಗಾದರೆ ಮನೆಗೆ ಹೋಗೋಣ ಬನ್ನಿ. ಅಂದರೆ ನಿನಗೇನೂ ಆಗಿಲ್ಲ? ನೀನು ಚೆನ್ನಾಗೇ ಇದೆಯಾ? ಹೌದು ಕಣೋ, ನನಗೇನಾಗತ್ತೆ? ಗುಂಡ್ಕಲ್ ಥರ ಇದ್ದೀನಿ. ಮೊಮ್ಮಕ್ಕಳನ್ನೆಲ್ಲ ಎತ್ತಿ ಆಡ್ಸೋವರೆಗೂ ನನಗೆ ಏನೂ ಆಗಲ್ಲ. ನೀವು ಮಾಡ್ಕೊಂಡಿರೋ ಒಪ್ಪಂದದ ಬಗ್ಗೆ ನನಗೆ ಅವತ್ತೇ ಗೊತ್ತಾಯಿತು. ಹಾಗೆ ನಿಮ್ಮಿಬ್ರು ಮನಸ್ಸಲ್ಲಿರೋ ಪ್ರೀತಿ ಬಗ್ಗೆನೂ ಗೊತ್ತಾಯಿತು. ಹೇಗೆ ಗೊತ್ತಾಯಿತು ಗೊತ್ತಾ? ಲೋಕಿ ಇದಾನಲ್ಲ, ಲೋಕಿ ತಲೆಗೆ 4 ಬಿಟ್ಟು ತಿಳ್ಕೊಂಡೆ ಎಲ್ಲಾನು. ಅವಾಗ ಹೇಳ್ದ ಅವನು, ನಿಮ್ಮಿಬ್ರು ಮನಸ್ಸಲ್ಲಿರೋ ಮಾತನ್ನ ಹೊರಗೆ ತರಬೇಕು ಅಂದರೆ ಇಷ್ಟು ದೊಡ್ಡ ಡ್ರಾಮಾ ಮಾಡಬೇಕಾಯ್ತು. ಈ ಡ್ರಾಮಾ ಸ್ಟಾರ್ಟ್ ಆಗಬೇಕು ಅಂದರೆ ಅದು ಕಾವ್ಯನಿಂದ ಮಾತ್ರ ಸಾಧ್ಯ. ಅದಕ್ಕೆ ಇರೋ ಎಲ್ಲ ವಿಷಯನೂ ಅವಳಿಗೆ ಗೊತ್ತಾಗೋ ಹಾಗೆ ಮಾಡಿದ್ವಿ. ಅಂದ್ಕೊಂಡ ಹಾಗೆ ಅವಳು ಬಂದು ಡ್ರಾಮಾ ಸ್ಟಾರ್ಟ್ ಮಾಡಿದ್ಲು. ನಾನು ಮುಂದುವರ್ಸ್ಕೊಂಡು ಹೋದೆ. ಅಂತೂ ಇಂತೂ ನನ್ನ ಮಗ ಸೊಸೆ ಒಂದಾದರು.
ಅಂತೂ ಇಂತೂ ಎಲ್ಲರೂ ಸೇರಿ ನಾಟಕ ಆಡಿ ಪ್ರವೀಣ್ ಮತ್ತು ಸಾಕ್ಷಿ ಮನಸ್ಸಲ್ಲಿರೋದನ್ನು ಹೊರಗೆ ತರ್ತಾರೆ. ಪ್ರವೀಣ್ ಮತ್ತು ಸಾಕ್ಷಿ ತಮ್ಮ ಪ್ರೀತಿನ ಹೇಳ್ಕೊಂಡು ಒಂದಾಗ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ವಿಡಿಯೋಸ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.